ನಮಸ್ಕಾರ. ಬೈಬಲ್ ಓದುವಾಗ ಜೋಶುವ, ಜಜಸ್, ಸ್ಯಾಮ್ಯುಯಲ್ ಮತ್ತು ಕಿಂಗ್ಸ್ ಈ ಪುಸ್ತಕಗಳು ನಮ್ಗೆಲ್ಲರಿಗೂ ಸಿಕ್ಕೇ ಸಿಗ್ತವೆ. ಇವು ಇಸ್ರೇಲ್ನ ಇತಿಹಾಸದಲ್ಲಿ ನಡೆದ ಅದೆಷ್ಟೋ ಮಹತ್ವದ ಘಟನೆಗಳನ್ನ ನಮ್ಮ ಮುಂದೆ ಇಡ್ತವೆ. ಆದ್ರೆ ಒಂದು ಪ್ರಶ್ನೆ, ಇವು ಕೇವಲ ಬೇರೆ ಬೇರೆ ಕಥೆಗಳ ಒಂದು ಸಂಗ್ರಹವಾ ಅಥವಾ ಇವೆಲ್ಲದರ ಹಿಂದೆ ಒಂದೇ ಒಂದು ದೊಡ್ಡ ಮಹಾಕಾವ್ಯ ಅಡಗಿದೆಯಾ? ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯದ ಕೇಂದ್ರಬಿಂದುನೇ ಇದು. ಇದೊಂದು ರೀತಿ ಒಗಟಿನ ಹಾಗೆ ಕಾಣಿಸ್ಬೋದು ಅಲ್ವಾ? ಆದ್ರೆ ಆಧುನಿಕ ವಿದ್ವಾಂಸರ ಪ್ರಕಾರ ಈ 4 ಪುಸ್ತಕಗಳ ಮಧ್ಯೆ ಒಂದು ಅದ್ಭುತವಾದ ಆಳವಾದ ಸಂಪರ್ಕ ಇದೆಯಂತೆ. ಆ ರಹಸ್ಯ ಏನು ಅಂತ ನಾವೆಲ್ಲ ಸೇರಿ ಇವತ್ತು ಕಂಡುಹಿಡಿಯೋಣ. ಈ ಸಂಕೀರ್ಣವಾದ ವಿಷಯವನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ನಮ್ಮತ್ರ ಒಂದು ಸ್ಪಷ್ಟವಾದ ಪ್ಲಾನ್ ಇದೆ. ಮೊದಲು ಈ ಪುಸ್ತಕಗಳನ್ನ ಬರೆದವರನ್ನ ಪ್ರವಾದಿಗಳು ಅನ್ಬೇಕಾ ಅಥವಾ ಇತಿಹಾಸಕಾರರು ಅನ್ಬೇಕಾ ಅಂತ ನೋಡೋಣ. ಆಮೇಲೆ ಇವನ್ನೆಲ್ಲ ಜೋಡಿಸುವ ಆ ಲಿಂಕ್ ಯಾವುದು ಅಂತ ಹುಡುಕೋಣ. ಕೊನೆಗೆ ಈ ಇಡೀ ಚರ್ಚೆಯ ಮಹತ್ವವೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಪುಸ್ತಕಗಳ ಮೂಲ ವರ್ಗೀಕರಣವನ್ನು ನೋಡೋಣ. ನಾವು ಸಾಮಾನ್ಯವಾಗಿ ಇವುಗಳನ್ನ ಐತಿಹಾಸಿಕ ಪುಸ್ತಕಗಳು ಅಂತ ಕರಿತೀವಿ. ಆದ್ರೆ ಹೀಬ್ರೂ ಬೈಬಲ್ನ ಮೂಲ ವರ್ಗೀಕರಣ ನೋಡಿದ್ರೆ ಒಂದು ಆಶ್ಚರ್ಯ ಕಾದಿದೆ. ಇಲ್ಲಿರೋ ಆಕಾರವನ್ನೊಮ್ಮೆ ಗಮನಿಸಿ. ಹೀಬ್ರೂ ಬೈಬಲಲ್ಲಿ ಜೋಶುವ, ಜಡ್ಜಸ್, ಸ್ಯಾಮ್ಯುಯಲ್ ಮತ್ತು ಕಿಂಗ್ಸ್ ಪುಸ್ತಕಗಳನ್ನ ಐತಿಹಾಸಿಕ ಅಂತ ಪರಿಗಣಿಸೋದೇ ಇಲ್ಲ. ಬದಲಿಗೆ ಅವನು ಆರಂಭಿಕ ಪ್ರವಾದಿಗಳು ಅಂತ ವರ್ಗೀಕರಿಸಲಾಗಿದೆ. ಇದು ಸುಮ್ಮನೆ ಹೆಸರಿನ ಬದಲಾವಣೆಯಲ್ಲ, ಇದು ಅವುಗಳ ಮೂಲ ಉದ್ದೇಶದ ಬಗ್ಗೆ ಒಂದು ದೊಡ್ಡ ಸುಳಿವನ್ನು ನಮಗೆ ಕೊಡತ್ತೆ. ಹಾಗಾದ್ರೆ ಈ ಎರಡಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು? ನೋಡಿ, ಐತಿಹಾಸಿಕ ಪುಸ್ತಕಗಳು ಕೇವಲ ಘಟನೆಗಳನ್ನ ದಾಖಲಿಸುತ್ತವೆ, ಅಂದ್ರೆ ಏನಾಯ್ತು ಅಂತಷ್ಟೇ ಹೇಳ್ತವೆ. ಆದ್ರೆ ಪ್ರವಾದಿಯ ದೃಷ್ಟಿಕೋನ ಇದೆಯಲ್ಲ, ಅದು ಆ ಘಟನೆಗಳನ್ನ ದೇವರ ಮತ್ತು ಇಸ್ರೇಲ್ನ ಸಂಬಂಧದ ಹಿನ್ನೆಲೆಯಲ್ಲಿ ನೋಡುತ್ತೆ. ಅಂದ್ರೆ ಇದು ಏನಾಯ್ತು ಅನ್ನೋದಕ್ಕಿಂತ ಅದು ಯಾಕೆ ಆಯ್ತು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಸರಿ, ಈ ಪುಸ್ತಕಗಳೆಲ್ಲ ಒಂದೇ ರೀತಿಯ ಪ್ರವಾದಿಯ ದೃಷ್ಟಿಕೋನವನ್ನ ಹೊಂದಿದೆ ಅನ್ನೋದಾದ್ರೆ ಬೈಬಲ್ನ ಮೊದಲ 5 ಪುಸ್ತಕಗಳಾದ ಪೆಂಟಟೂಕ್ ಜೊತೆ ಇವುಗಳ ಸಂಬಂಧ ಆದ್ರೂ ಏನು? ವಿದ್ವಾಂಸರು ಈ ಒಗಟನ್ನ ಬಿಡಿಸೋಕೆ ಬಹಳ ಕಾಲದಿಂದ ಪ್ರಯತ್ನಿಸ್ತಾನೇ ಇದ್ದಾರೆ. ಆರಂಭದಲ್ಲಿ ಬಂದ ಒಂದು ಸಿದ್ಧಾಂತ ಹೆಕ್ಸಟೂಕ್ ಅನ್ನೋ ಪರಿಕಲ್ಪನೆ. ಇದರ ಪ್ರಕಾರ ಮೊದಲ 6 ಪುಸ್ತಕಗಳು ಅಂದ್ರೆ ಪೆಂಟಟೂಕ್ ಜೊತೆ ಜೋಶುವ ಪುಸ್ತಕ ಸೇರಿ ಒಂದೇ ದೊಡ್ಡ ಕೃತಿಯ ಭಾಗಗಳು ಅಂತ ಹೇಳಲಾಯಿತು. ಆದ್ರೆ ಆಳವಾದ ಸಂಶೋಧನೆ ಮಾಡಿದಾಗ ಈ ವಾದಕ್ಕೆ ಅಷ್ಟು ಬಲವಾದ ಸಾಕ್ಷಿ ಸಿಗ್ಲಿಲ್ಲ. ಹಾಗಾಗಿ ವಿದ್ವಾಂಸರು ಬೇರೆ ಕಡೆ ಉತ್ತರ ಹುಡುಕಬೇಕಾಯ್ತು. ಹೆಕ್ಸಾಟೂಕ್ ಸಿದ್ಧಾಂತ ಅಷ್ಟು ಗಟ್ಟಿಯಾಗಿಲ್ಲದಿದ್ರೂ ಹುಡುಕಾಟ ನಿಲ್ಲಿಲ್ಲ. ಮತ್ತು ಆಗ ವಿದ್ವಾಂಸರಿಗೆ ಇನ್ನೊಂದು ಅದಕ್ಕಿಂತಲೂ ಆಳವಾದ ಮತ್ತು ಹೆಚ್ಚು ಪ್ರಬಲವಾದ ಸಂಪರ್ಕ ಸಿಕ್ತು. ಅದು ಕೇವಲ ಕಥೆಯ ಮುಂದುವರಿಕೆ ಅಲ್ಲ, ಬದಲಿಗೆ ಇಡೀ ಕಥೆಯನ್ನೇ ಹೇಳುವ ಒಂದು ಸಮಾನವಾದ ದೃಷ್ಟಿಕೋನ, ಒಂದು ತಾತ್ವಿಕ ಚೌಕಟ್ಟು. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೀವಿ. ಈ ಎಲ್ಲಾ ಪುಸ್ತಕಗಳನ್ನ ಒಟ್ಟಿಗೆ ಹಿಡಿದಿಟ್ಟಿರುವ ಆ ಕೀಲಿಕೈ ಯಾವುದು? ಉತ್ತರ ಪೆಂಟಟೂಕ್ನ 5ನೇ ಪುಸ್ತಕ, ಡ್ಯೂಟರಾನಮಿ. ಹೌದು, ಧರ್ಮೋಪದೇಶಕಾಂಡ. ಈ ಉಲ್ಲೇಖ ಎಲ್ಲವನ್ನೂ ಹೇಳುತ್ತೆ. ಡ್ಯೂಟರಾನಮಿ ಪುಸ್ತಕ ಅದರ ನಂತರ ಬರುವ ಎಲ್ಲಾ ಐತಿಹಾಸಿಕ ಘಟನೆಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ದೇವತಾಶಾಸ್ತ್ರೀಯ ಚೌಕಟ್ಟನ್ನ, ಒಂದು ಬ್ಲೂಪ್ರಿಂಟ್ ಅನ್ನೇ ಒದಗಿಸ್ತು ಅಂತ ಇದು ಹೇಳುತ್ತೆ. ಈ ಸಿದ್ಧಾಂತಕ್ಕೆ ಇಟ್ಟಿರೋ ಹೆಸರೇ ಡ್ಯೂಟರೋನಾಮಿಸ್ಟಿಕ್ ಹಿಸ್ಟ್ರಿ. ಇದರ ಪ್ರಕಾರ ಈ 4 ಪುಸ್ತಕಗಳು ಬೇರೆ ಬೇರೆ ಅಲ್ಲ, ಬದಲಿಗೆ ಡ್ಯೂಟರೋನಾಮಿ ಪುಸ್ತಕದ ತತ್ವಗಳ ಆಧಾರದ ಮೇಲೆ ಒಂದೇ ಗುಂಪಿನಿಂದ ಸಂಪಾದಿಸಲ್ಪಟ್ಟ ಒಂದೇ ಒಂದು ಬೃಹತ್ ಕಥೆ ಇದು. ಈ ಸಂಪಾದಕರು ಬಳಸಿದ ಸೂತ್ರ ಇದೆಯಲ್ಲ, ಅದು ತುಂಬಾನೇ ಸರಳ, ಆದ್ರೆ ಅಷ್ಟೇ ಶಕ್ತಿಯುತ. ಇಸ್ರಾಯೇಲ್ ಜನರು ದೇವರಿಗೆ ನಿಷ್ಠರಾಗಿದ್ದಾಗ ಅವರು ಯಶಸ್ಸು ಕಾಣ್ತಾರೆ. ಅವರು ದೇವರಿಗೆ ಅವಿಧೇಯರಾದಾಗ ಅವರಿಗೆ ವಿಪತ್ತು ಕಾದಿರುತ್ತೆ. ಉದಾಹರಣೆಗೆ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರುವ ಗಿದ್ಯೋನನ ಕಥೆ ನೆನಪಿದ್ಯಾ? ಗಿದ್ಯೋನನು ದೇವರನ್ನ ನಂಬಿದಾಗ ಕೇವಲ 300 ಜನರೊಂದಿಗೆ ಒಂದು ದೊಡ್ಡ ಸೈನ್ಯವನ್ನೇ ಸೋಲಿಸ್ತಾನೆ. ಆದ್ರೆ ಜನರು ವಿಗ್ರಹಾರಾಧನೆ ಮಾಡಿದಾಗ ಅವರು ದಬ್ಬಾಳಿಗೆಗೆ ಒಳಗಾಗ್ತಾರೆ. ಇದೇ ಸೂತ್ರ ಇಡೀ ಇತಿಹಾಸದಲ್ಲಿ ಮತ್ತೆ ಮತ್ತೆ ಬರುತ್ತೆ. ಹಾಗಾದ್ರೆ ಈ ಸಂಪಾದಕರು ಇಷ್ಟೊಂದು ದೊಡ್ಡ ಇತಿಹಾಸವನ್ನ ಹೇಗೆ ರಚಿಸಿದ್ರು? ಅವರೇನು ಹೊಸದಾಗಿ ಕಥೆಗಳನ್ನ ಸೃಷ್ಟಿಸಿದ್ರಾ? ಇಲ್ಲ, ಅವರು ಒಂದ್ ರೀತಿ ಡಾಕ್ಯುಮೆಂಟರಿ ಫಿಲ್ಮ್ ಡೈರೆಕ್ಟರ್ ತರ ಕೆಲಸ ಮಾಡಿದ್ರು. ಅಂದ್ರೆ ಈಗಾಗ್ಲೇ ಇದ್ದ ತುಣುಕುಗಳನ್ನ ಜೋಡಿಸಿ ಒಂದು ಅರ್ಥಪೂರ್ಣ ಕಥೆಯನ್ನ ನಿರ್ಮಿಸಿದ್ರು. ಅವರು ಆಗ ಚಾಲ್ತಿಯಲ್ಲಿದ್ದ ಮೌಖಿಕ ಕಥೆಗಳು, ರಾಜರ ವೃತ್ತಾಂತಗಳು, ಪ್ರವಾದಿಗಳ ಕಥೆಗಳು, ಹೀಗೆ ಎಲ್ಲವನ್ನೂ ಸಂಗ್ರಹಿಸಿದ್ರು. ಆಮೇಲೆ ಆ ಕಥೆಗಳನ್ನ ತಮ್ಮ ದೇವತಾಶಾಸ್ತ್ರೀಯ ದೃಷ್ಟಿಕೋನಕ್ಕೆ ಹೊಂದುವ ಹಾಗೆ ಜೋಡಿಸಿ ಸ್ವಲ್ಪ ಎಡಿಟ್ ಮಾಡಿದ್ರು. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಅವರು ಸಂಪ್ರದಾಯಗಳನ್ನ ಕಾಪಾಡಿದ್ರು, ಹೊಸ ಕಥೆಗಳನ್ನ ಸೃಷ್ಟಿಸ್ಲಿಲ್ಲ.
ಈ ಉಲ್ಲೇಖ ಈ ವಿಷಯವನ್ನ ಇನ್ನೂ ಸ್ಪಷ್ಟಪಡಿಸುತ್ತೆ. ಈ ಇತಿಹಾಸ ಒಂದು ಸ್ಪಷ್ಟವಾದ ದೇವತಾಶಾಸ್ತ್ರೀಯ ಗುರಿಯನ್ನಿಟ್ಟುಕೊಂಡಿದ್ದ ಒಂದು ಸಮರ್ಪಿತ ಗುಂಪಿನ ಕೆಲಸವಾಗಿತ್ತು. ಅವರು ತಮ್ಮ ರಾಷ್ಟ್ರದ ಇತಿಹಾಸವನ್ನೂ ನೋಡಿ ಅದರಿಂದ ಒಂದು ಆಳವಾದ ಧಾರ್ಮಿಕ ಪಾಠವನ್ನ ಹೊರತೆಗೆಯೋಕೆ ಪ್ರಯತ್ನಿಸಿದ್ರು. ಈಗ ಈ ಡ್ಯೂಟೆರೋನೊಮಿಸ್ಟಿಕ್ ದೃಷ್ಟಿಕೋನದಿಂದ ಹೇಳಲ್ಪಟ್ಟ ಕಥೆಯ ವಿಸ್ತಾರವನ್ನು ನೋಡೋಣ. ಇದು ಕೇವಲ ಘಟನೆಗಳ ಪಟ್ಟಿಯಲ್ಲ, ಇದು ಒಂದು ರಾಷ್ಟ್ರದ ಉಗಮ, ಏಳಿಗೆ ಮತ್ತು ಕೊನೆಗೆ ಅದರ ಪತನದವರೆಗಿನ ಒಂದು ಮಹಾಕಾವ್ಯ. ಈ ಟೈಮ್ಲೈನ್ ಇಡೀ ಕಥೆಯನ್ನ ಅದ್ಭುತವಾಗಿ ಚಿತ್ರಿಸುತ್ತೆ. ನೋಡಿ, ಜೋಶುವ ಪುಸ್ತಕದಲ್ಲಿ ದೇವರಿಗೆ ನಿಷ್ಠರಾಗಿದ್ದು ಒಂದು ಆದರ್ಶ ರಾಷ್ಟ್ರ ಸ್ಥಾಪನೆಯಾಗುತ್ತೆ. ಜಡ್ಜಸ್ ಪುಸ್ತಕದಲ್ಲಿ ಅವಿಧೇಯತೆ ಮತ್ತು ಪಶ್ಚಾತ್ತಾಪದ ಚಕ್ರಗಳು ಮತ್ತೆ ಮತ್ತೆ ಬರ್ತವೆ. ಸ್ಯಾಮ್ಯಲ್ ಮತ್ತು ಕಿಂಗ್ಸ್ ಪುಸ್ತಕಗಳಲ್ಲಿ ರಾಜಪ್ರಭುತ್ವದ ದೋಷಗಳು, ಭ್ರಷ್ಟಾಚಾರ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೊನೆಗೆ ಕಿಂಗ್ಸ್ ಪುಸ್ತಕದ ಅಂತ್ಯದಲ್ಲಿ ನಿರಂತರ ಅವಿಧೇಯತೆಯಿಂದಾಗಿ ಅನಿವಾರ್ಯವಾದ ಗಡೀಪಾರು ಸಂಭವಿಸುತ್ತೆ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ. ಇದ್ರ ಮಹತ್ವ ಏನು? ಈ ಡ್ಯೂಟ್ರೋನೋಮಿಸ್ಟಿಕ್ ಹಿಸ್ಟ್ರಿ ಸಿದ್ಧಾಂತ ನಾವು ಬೈಬಲ್ನ ಈ ಪುಸ್ತಕಗಳನ್ನು ಓದುವ ರೀತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲಿರೋ ಪ್ರಮುಖ ಅಂಶವನ್ನ ಗಮನಿಸಿ. ಈ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡಾಗ ಈ ಪುಸ್ತಕಗಳು ಕೇವಲ ಘಟನೆಗಳ ಸಂಗ್ರಹವಾಗಿ ಉಳಿಯೋದಿಲ್ಲ, ಬದಲಾಗಿ ಅವು ಇತಿಹಾಸದ ಬಗ್ಗೆ ಒಂದು ನಿರ್ದಿಷ್ಟ ಸಂದೇಶವನ್ನ ಕೊಡುವ ಉದ್ದೇಶಪೂರ್ವಕವಾಗಿ ರಚಿಸಲಾದ ಒಂದೇ ವಾದವಾಗಿ ಬದಲಾಗುತ್ತವೆ. ಹಾಗಾದ್ರೆ ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪು ಮಾಡಿಕೊಳ್ಳೋಣ. 1. ಈ 4 ಪುಸ್ತಕಗಳು ಒಂದೇ ಕಥೆಯನ್ನ ಹೇಳ್ತವೆ. 2. ಆ ಕಥೆಗೆ ಒಂದು ಸ್ಪಷ್ಟವಾದ ಸಂದೇಶ ಇದೆ. ದೇವರಿಗೆ ನಿಷ್ಠೆ ಯಶಸ್ಸನ್ನ ತರುತ್ತೆ, ಅವಿಧೇಯತೆ ವಿನಾಶವನ್ನ ತರುತ್ತೆ. 3. ಇದು ಕೇವಲ ಇತಿಹಾಸವಲ್ಲ, ಇತಿಹಾಸದಿಂದ ಕಲಿತ ಒಂದು ಧಾರ್ಮಿಕ ಪಾಠ. ಮತ್ತು 4. ಇದು ಇಸ್ರೇಲ್ನ ಇತಿಹಾಸದಲ್ಲಾದ ಅತಿದೊಡ್ಡ ಆಘಾತ ಅಂದ್ರೆ ಗಡೀಪಾರಿಗೆ ಒಂದು ದೇವತಾಶಾಸ್ತ್ರೀಯ ವಿವರಣೆಯನ್ನ ಕೊಡುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ: ಇತಿಹಾಸವನ್ನ ಯಾವಾಗ್ಲೂ ಗೆದ್ದವರು ತಮಗೆ ಬೇಕಾದ ಹಾಗೆ ಬರೆಯುತ್ತಾರೆ ಅಂತ ನಾವು ಕೇಳುತ್ತೀವಿ. ಹಾಗಾದ್ರೆ ಇತಿಹಾಸವನ್ನ ಒಂದು ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನ ಇಟ್ಟುಕೊಂಡಿರುವ ದೇವತಾಶಾಸ್ತ್ರಜ್ಞರು ಬರೆದಾಗ ನಾವದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಬೇಕು? ಯೋಚಿಸಿ.